ಈ ಒಂದು ವಿಡಿಯೋ ಡೆಡಿಕೇಟೆಡ್ ಟು ನಮ್ಮ RX ಲವರ್ಸ್ ಅಥವಾ 2 ಸ್ಟ್ರೋಕ್ ಲವರ್ಸ್ಗೆ ಅಂತಲೇ ಹೇಳ್ಬೋದು. ಸೊ RX ಸಿಗುತ್ತೆ, RD350 ಐಟಮ್ ಸಿಗುತ್ತೆ, ಶೋಗನ್ ಶಾವ್ಲಿನ್ ಐಟಮ್ ಸಿಗುತ್ತೆ. ಇದೇನೆ ಎಲ್ಲ ಕಸ್ಟಮ್ ಮೇಡು, ಹ್ಯಾಂಡ್ ಮೇಡ್ ಎಕ್ಸಾಸಿವ್. ಸೊ ನನ್ನ ಹತ್ರ ಇಂಪೋರ್ಟೆಡು ಸಿಗುತ್ತೆ, ಸ್ಟಾಕ್ ಸೈಲೆನ್ಸರ್ಸು ಸಿಗುತ್ತೆ. ಗೊತ್ತಾಗುತ್ತೆ ಇವೆಲ್ಲ ಇಂಡಿಯಾಲಿಲ್ಲ, ಮೇಡ್ ಇನ್ ಜಪಾನ್ ಒರಿಜಿನಲ್ ಸ್ಟಫ್. ಅಣ್ಣ ನೇಮ್ ಎನಿಥಿಂಗ್, ನೀವು ಯಾವ ದೇಶದ ಬೇಕು ಐಟಮ್, ನಿಮಗೆ ಏನ್ ಬೇಕು. RX ಸೀರೀಸು, RD350 ರೇಸಿಂಗ್ ಸ್ಪೆಕ್, ನಮ್ದು ರೇಸಿಂಗ್ ಸೆಕ್ಷನ್ ಇದೆ, ತೋರಿಸಿ. ಹ್ಯಾಂಡ್ ಮೇಡ್ ಎಕ್ಸಾಸಿವ್. ಸೊ ನನ್ನ ಹತ್ರ ಇಂಪೋರ್ಟೆಡು ಸಿಗುತ್ತೆ, ಸ್ಟಾಕ್ ಸೈಲೆನ್ಸರ್ಸು ಸಿಗುತ್ತೆ. ಸೊ ಕಾರ್ಬೋರೇಟರ್ಸು ನನ್ನ ಹತ್ರ 22 ಸ್ಟಾಕ್ ಸೈಜಿಂದ ಅಪ್ ಟು 38ವರೆಗೂ ಸಿಗುತ್ತೆ. ಸೊ ಸತೀಶ್ ಅಣ್ಣಗೆ ಫಸ್ಟ್ ತೋರಿಸ್ತಾ ಇದ್ದೀನಿ. RXZ 6 ಸ್ಪೀಡ್ ಕ್ಯಾಟಲೈಸರ್ ಅಂತ ಇದೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮ ಫ್ರೆಂಡ್ ಅಂಗಡಿ ಆದರ್ಶ್ ಆಟೋಮೊಬೈಲ್ಸ್ಗೆ ಬಂದಿದ್ದೀನಿ, ದೊಡ್ಡಬಳ್ಳಾಪುರದಲ್ಲಿರೋದು. ಸೊ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತಂದರೆ, ಈ ಒಂದು ವಿಡಿಯೋ ಡೆಡಿಕೇಟೆಡ್ ಟು ನಮ್ಮ RX ಲವರ್ಸ್ ಅಥವಾ 2 ಸ್ಟ್ರೋಕ್ ಲವರ್ಸ್ಗೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಅಂಗಡಿ, ಈ ಒಂದು ಶಾಪ್ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ, ಬಟ್ ಟೈಮ್ ಆಗಿರಲಿಲ್ಲ, ಈಗ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ RX 2 ಸ್ಟ್ರೋಕ್ಸ್ ಎಲ್ಲ ಇಟ್ಟಿದ್ದೀರಾ ಅಂತಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಿಮಗೆ ಬೇಕಾಗಂತಹ RX ಮಾಡಿಫಿಕೇಷನ್ಸ್ಗೆ ಅಥವಾ RX ಬಿಲ್ಡ್ ಮಾಡ್ತಾ ಇದ್ದೀರಾ ಅಥವಾ RX ಪಾರ್ಟ್ಸ್ಗಳು ಸಿಗ್ತಾ ಇಲ್ಲ ಅಂತಂದರೆ ಈ ವಿಡಿಯೋ ನಿಮಗೋಸ್ಕರ. ಇಲ್ಲಿ ಎಲ್ಲ ಥರ ಪಾರ್ಟ್ಸ್ಗಳು ಸಿಗುತ್ತೆ, ಎಲ್ಲ ಥರ ನಿಮಗೆ ಇಂಪೋರ್ಟೆಡ್ ಪಾರ್ಟ್ಸ್ಗಳು ತರಿಸ್ಕೊಡ್ತಾರೆ ನಿಮಗೆ ಆನ್ ಆರ್ಡರ್ ಬೇಸಿಸಲ್ಲಿ. ಸೊ ಎಲ್ಲ ಡೀಟೇಲ್ಸು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದರ್ಶ್ ಆಟೋಮೊಬೈಲ್ಸ್ ಅವರ ಓನರ್ ಆದಂಥ ಆದರ್ಶ್ ಅವರು ಇದ್ದಾರೆ. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾರು ಅಂತ ಆದರ್ಶು, ಅದರಲ್ಲೂ RX ಕಮ್ಯುನಿಟಿಲಂತೂ, ಬೈಕಿಂಗ್ ಕಮ್ಯುನಿಟಿಲಂತೂ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಟ್ಯೂನರ್ಸ್ ಕ್ರಾಫ್ಟ್ ಅಂತಲೇ ಇವರು ಸ್ವಲ್ಪ ಫೇಮಸ್ಸು. ಸೊ ಬನ್ನಿ ಆದರ್ಶ್ ಅವರೇ, ಒನ್ ಆಫ್ ಮೈ ಫ್ರೆಂಡ್ ಆದರ್ಶ್, ಇವರೇ ಆದರ್ಶ್ ನೋಡಿ. ಸೊ ನಿಮಗೆ RX ಐಟಮ್ಸು ಅಥವಾ 2 ಸ್ಟ್ರೋಕ್ ಐಟಮ್ಸು ಏನೇನು ಬೇಕು ತರಿಸ್ಕೊಡ್ತಾರೆ. ಅವ್ರ ಹತ್ರ ಸ್ಟಾಕು ಇರುತ್ತೆ, ಆಲ್ ಓವರ್ ಇಂಡಿಯಾ ಡೆಲಿವರಿನೂ ಕೊಡ್ತಾರೆ. ಆಲ್ ಓವರ್ ಇಂಡಿಯಾ ಡೆಲಿವರಿ, ಎನಿ ಪಿನ್ ಕೋಡ್ ಡೆಲಿವರಿ ಕೊಡ್ತಾರೆ. ಸೊ ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತಂದರೆ, ತುಂಬ ಜನ RX ಇಟ್ಟಿರ್ತೀರಾ ಅಥವಾ RX ಇಡಬೇಕು ಅಂತ ಹೋಗ್ತಾ ಇರ್ತೀರಾ, ಬಟ್ ಇದು ಏನೋ ಪಾರ್ಟ್ ಸಿಗಲ್ಲ, ಏನಕ್ಕೆ ಬಿಡು ಸುಮ್ಮನೆ, ಅದು ಯಾರಾದ್ರಿಂದ ಓಡಾಡ್ತಾರೆ ಅಂತ ತುಂಬ ಜನ ಅದು RX ಇಡೋ ಆಸೆನೇ ಬಿಟ್ಬಿಡ್ತಾರೆ. ತೊಗೊಂಡಿರೋರು, RX ಇಟ್ಟಿರೋರು ತುಂಬ ಜನ ಡೀಲರ್ಸ್ ಇರ್ತಾರೆ. ಅಂದರೆ ಈ ಥರ ಸ್ಪೇರ್ ಪಾರ್ಟ್ಸ್ ಎಲ್ಲಂದ್ರೆ ತುಂಬ ಕಡೆ ಸಿಗ್ತಾ ಇರುತ್ತೆ. ಅದರಲ್ಲಿ ಇದು ಒಂದು ಅಂಗಡಿನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಬೇಕು ಇವ್ರ ಹತ್ರ ಇನ್ಸ್ಟಾಗ್ರಾಮಲ್ಲೂ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಹೊಸ ಐಟಮ್ ಬಂದಾಗ ಎಲ್ಲ ಐಟಮ್ಸನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಇಲ್ಲ ಅವ್ರು ವಾಟ್ಸಪ್ ಮೂಲಕನೂ ಅಥವಾ ಇನ್ಸ್ಟಾಗ್ರಾಮ್ ಮೂಲಕನೇ ನಿಮ್ಗೆ ಯಾವ್ದಾನ ಪಾರ್ಟ್ಸ್ ಬೇಕು ಅಂತಂದ್ರೂ ಅವ್ರ ಹತ್ರ ಕೇಳಿ ತೊಗೋಬೋದು. ಈಗ ಜಸ್ಟು ಅಂಗಡಿಲಿ ಅವ್ರ ಹತ್ರ ಏನೇನಿದೆ, ಯಾವ್ಯಾವ ಐಟಮ್ಸ್ ಇದೆ, ರೇರ್ ಐಟಮ್ಸ್ ಯಾವುದಿದೆ ಎಲ್ಲ ತಿಳಿಸ್ಕೊಡ್ತಾರೆ. ಬರೀ ಸೊ ಇವಾಗ ಆದರ್ಶ್ ಅವರು ಅವ್ರ ಹತ್ರ ಏನೇನು ಐಟಮ್ಸ್ ಇದೆ RX ಸಂಬಂಧಪಟ್ಟಿದ್ದು ಮತ್ತು 2 ಸ್ಟ್ರೋಕ್ ಸಂಬಂಧಪಟ್ಟಿದ್ದು ತಿಳಿಸ್ತಾ ಹೋಗ್ತಾರೆ. ನಮಸ್ಕಾರ ಎಲ್ರಿಗೂ, ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ, ಕನ್ನಡದವರೇ ನಾವು. ನನ್ನ ಅಂಗಡಿ ದೊಡ್ಡಬಳ್ಳಾಪುರ. ಸೊ ಜನ ಬೇರೆ ಸ್ಟೇಟ್ಸಿಂದನೂ ಬರ್ತಾರೆ ನನ್ನ ಹತ್ರ, ಯಾಕೆಂದರೆ ನಿಮಗೆ ಗೊತ್ತು, ಇನ್ ಕೇಸ್ ನನ್ನನ್ನು ಫಾಲೋ ಮಾಡ್ತಾ ಇದ್ರೆ, ನಾವು ಮಾರೋದು ಯುನೀಕ್ ಸ್ಟಫ್ ಇನ್ಕ್ಲೂಡಿಂಗ್ ನಾರ್ಮಲ್ ಸ್ಟಫ್. RX ಸೀರೀಸ್ ಮೇಯ್ನ್ ನಮ್ಮದು, ಹಾಗಂತ ಬೇರೆ ಕಡೆ ಇದು ಮಾಡಲ್ವ ಅಂತಲ್ಲ, ಮಾಡ್ತೀವಿ, ಬಟ್ ಓನ್ಲಿ ಆನ್ ಆರ್ಡರ್ ಬೇಸಿಸ್. ನನಗೆ ಪ್ಯಾಷನಿಂದ ಮಾಡ್ತಾ ಇರೋದು. ಫಸ್ಟ್ ಥಿಂಗ್, ನನಗೆ RX ಅಂದರೆ ಜಾಸ್ತಿ ಇಷ್ಟ. ಸೊ RXು ಸಿಗುತ್ತೆ, RD350 ಐಟಮ್ ಸಿಗುತ್ತೆ, ಶೋಗನ್ ಶಾವ್ಲಿನ್ ಐಟಮ್ ಸಿಗುತ್ತೆ. ಮೇನ್ಲಿ ಇಂಪೋರ್ಟೆಡ್ ಐಟಮ್ಸು ಮಾರ್ತೀವಿ. ಯುನೀಕ್ ಸ್ಟಫ್, ನಿಮ್ಗೆ ಈ ಥರ ಸ್ಟಿಕ್ಕರ್ ಕಿಟ್ಸು ನಿಮಗೆ ಇಂಡಿಯಾಲಿ ಯಾರು ತೋರಿಸಿರಲ್ಲ ಅಂಥ ಸ್ಟಿಕ್ಕರ್ ಕಿಟ್ಸ್ ಇದೆ ನಮ್ಮ ಹತ್ರ. ಪ್ಯೂರ್ ರೇರ್ ಸ್ಪೆಕ್, ಒಂದು 15-20 ವರ್ಷ ಆಲ್ರೆಡಿ ಪ್ರೊಡಕ್ಷನ್ ಸ್ಟಾಪ್ ಆಗಿರೋಂಥ ಸ್ಟಫು ಇದೆ ನನ್ನ ಹತ್ರ. ಸೊ ಡಿಪೆಂಡ್ಸ್ ಆನ್ ಯುವರ್ ನೀಡ್, ನಿಮ್ಗೆ ಹೆಂಗೆ ಬೇಕು ಹಂಗೆ, ಏನು ಬೇಕು ಅಂದರೆ ಅದಕ್ಕೆಲ್ಲ ಶ್ಯೂರ್. ಸೊ ಶಾಪ್ ಇಂಟ್ರೊಡಕ್ಷನ್ ಅಂದರೆ ನೋಡಿ, ಇದೆಲ್ಲ ಜನರಲ್ ಸ್ಟಫು. ಮ್ಯಾಕ್ಸಿಮಮ್ ಎಲ್ಲ ಡಬ್ಬದಲ್ಲೂ ಲೋಡ್ ಆಗಿದೆ, ಸುಮ್ಮನೆ ಖಾಲಿ ಡಬ್ಬ ತೋರಿಸಿಲ್ಲ. ಸೊ ಎಲ್ಲ ನಾರ್ಮಲ್ ರಿಸ್ಟೋರೇಷನ್ಸ್ಗೆ ಬೇಕಾಗಿರೋದು ನೀವು ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ಬಲ್ಬ್ಸು, ಎಲೆಕ್ಟ್ರಿಕಲ್ ಐಟಮ್ಸು. ಸೊ ಆ ಥರ ಅಸೆಂಬಲ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಪೈಪ್ಸ್ ಕೂಡ ಸಿಗುತ್ತೆ, ಇನ್ಕ್ಲೂಡಿಂಗ್ ಟ್ಯಾಂಕ್ ಮೊನೋಗ್ರಾಮ್ದು ₹1 ಬಾಳುವಂಥ ಸ್ಕ್ರೂ ಕೂಡ ಇದೆ ನನ್ನ ಹತ್ರ RXಗೆ. ಸೊ ಕೊರಿಯರ್ ವೈಸು ನೋಡಿ ಹಿಂಗೆಲ್ಲ ಪ್ಯಾಕ್ ಆಗ್ತಾ ಇರುತ್ತೆ, ಡೈಲಿ ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟು ಇದೆಲ್ಲ ಆಕ್ಸೆಸರೀಸು. ಇದು 6 ಸ್ಪೀಡ್ದು ಮೀಟರು, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಯಾಕಂದರೆ 6 ಸ್ಪೀಡ್ ಇಂಡಿಯಾಲಿ ಬಂದಿಲ್ಲ. ನಮ್ಮ ಹತ್ರ 6 ಸ್ಪೀಡ್ದು ಸ್ಪೇರ್ಸ್ ಕೂಡ ಇದೆ, ಅದಕ್ಕೆ ಆಕ್ಸೆಸರೀಸ್ ಕೂಡ ಇದೆ, ಅದರಲ್ಲೂ ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಇದೆ ನನ್ನ ಹತ್ರ. ಸೊ 6 ಸ್ಪೀಡ್ ಇದ್ದರೆ ನಿಮ್ಮ ಹತ್ರ ಮಾಡಿಬಿಡೋಣ, ಕೊಟ್ಬಿಡೋಣ ಬೇಕು ಅಂದರೆ ಸ್ಪೇರ್ಸು.
ಸೊ ಜನರಲ್ ಬಂದರೆ ಇವಾಗ ಚೈನ್ ಸ್ಪ್ರೇ ಸಿಗುತ್ತೆ, ಬೇರೆ ಗಾಡಿಗೆ ಇಲ್ಲೆಲ್ಲಾದ್ರೂ ಹೋಗ್ತಾ ಇದ್ರೆ ಇನ್ ಕೇಸ್ ಬೇಕು ಅಂದರೆ ಬಂದರೆ ಕೊಡ್ತೀನಿ. ಅದರಲ್ಲೊಂದು 3-4 ಬ್ರ್ಯಾಂಡ್ ಇದೆ. ಪಾಲಿಶಿಂಗ್ ಇದೆ, ಆಯಿಲ್ ಇದೆ, ಜನರಲ್ದು ಆಯಿಲ್ಸ್ ಇದೆ, ಎಲ್ಲ ಆಲ್ಮೋಸ್ಟ್ ಜನರಲ್ಲು. ಇನ್ ಕೇಸ್ ನೀವು ಯಾರಾದರೂ ನಿಮ್ಮ ಕಡೆಯಿಂದ ಸತೀಶ್ ಅಣ್ಣನ ಫ್ರೆಂಡ್ಸಿಂದ ಬಂದರೆ ಯಾರಾದರೂ ಪಕ್ಕ ಅಂಗಡಿಯವ್ರ ಹತ್ರನಾದರೂ ಪಕ್ಕದಲ್ಲಿರೋ ಅಂಗಡಿ ಹತ್ರನಾದ್ರೂ ತರಿಸಿ ನಾನು ನೀವು ಕೊಡ್ತೀನಿ ಇನ್ ಸ್ಪಾಟಿಗೆ ಬಂದರೆ. ಇದು ಬಂದು ನಂದು ಆಕ್ಸೆಸರಿ ಸೆಕ್ಷನ್ನು, ಪಕ್ಕದ ಇದು ಅಟ್ಯಾಚ್ ಇರೋದು. ಸೊ ನೋಡ್ತಾ ಇರ್ಬೋದು, ಇದೆಲ್ಲ RXದೇನೆ, ಎಲ್ಲ ಕಸ್ಟಮ್ ಮೇಡು, ಹ್ಯಾಂಡ್ ಮೇಡ್ ಎಕ್ಸಾಸ್ಟಿವು. ಸೊ ನನ್ನ ಹತ್ರ ಇಂಪೋರ್ಟೆಡು ಸಿಗುತ್ತೆ, ಸ್ಟಾಕ್ ಸೈಲೆನ್ಸರ್ಸು ಸಿಗುತ್ತೆ. ಸೊ ಬೇಜಾನ್ ಇದು ಬಿಟ್ಟು ಇನ್ನೂ ವೇರ್ಹೌಸಲ್ಲಿ ಇನ್ನೂ ಬೇಜಾನಿದೆ. ಸೊ ನಿಮ್ಗೆ ಹೆಂಗೆ ಬೇಕು ಹಂಗೆ ಫಸ್ಟೇ ಹೇಳಿದೆ ನಾನು. ಇದೆಲ್ಲ ಶಾಕರ್ಸು, ಸೊ ಲೈಟಿಂಗ್ಸು ಇದೆಲ್ಲ RX ಅವ್ರು ಹಾಕ್ಸ್ಕೊತಾರೆ. ಅವರು ನಾರ್ಮಲ್ ಗಾಡಿ ಇಲ್ಲಿ ನನ್ನ ಕೌಂಟ್ರ್ ಇರೋದ್ರಿಂದ ಸೊ ಅದು ಮಾಡ್ಬೇಕು ನಾನು. ಎಲ್ಲ ಗಾಡಿದೂ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಇಟ್ಟಿದ್ದೀನಿ. ಥ್ರಾಟಲ್ಸಲ್ಲಿ ನನ್ನ ಹತ್ರ ಒಂದು 8 ವೆರೈಟಿ ಇದೆ. ಎಕ್ಸಾಸ್ಟಲ್ಲಿ ಕಡಿಮೆ ಅಂದರೆ ಒಂದು 15-20 ಮಾಡೆಲ್ ಸಿಗುತ್ತೆ ನನ್ನ ಹತ್ರ. ಹ್ಯಾಂಡ್ಲ್ ಬಾರ್ಸಲ್ಲಿ ಒಂದು 10-11 ಮಾಡೆಲ್ಸ್ ಇದೆ. ಕಸ್ಟಮ್ ಮೇಡ್ಸ್ ಇದೆ, ಬಲ್ಕ್ ಇದೆ, ಲೋ ಕ್ವಾಲಿಟಿ ನಿಮ್ಗೆ ಹೆಂಗೆ ಲೋ ಬೇಕಾ, ಪ್ರೀಮಿಯಮ್ ಬೇಕಾ, ಪ್ರೀಮಿಯಮ್ ಸ್ಟಫು ಸಿಗುತ್ತೆ. ಸೊ ಇದೆಲ್ಲ ರಾಯಲ್ ಎನ್ಫೀಲ್ಡು. ಸೊ ರಾಯಲ್ ಎನ್ಫೀಲ್ಡು ಜನರಲ್ ಸ್ಪೇರ್ಸ್ ಕೂಡ ಮಾರ್ತೀವಿ ನಾವು ಕೌಂಟ್ರಲ್ಲಿ. ಆನ್ಲೈನಲ್ಲಿ ಅದಕ್ಕೆ ನನಗೆ ಟೈಮ್ ಸಿಗಲ್ಲ ಪೋಸ್ಟಿಂಗಿಗೆಲ್ಲ. ಅದೆಲ್ಲ RDದು ಸ್ವಲ್ಪ ಚಿಕ್ಕ ಐಟಮ್ಸ್ ಏನು ಬರುತ್ತೆ ಅದು ಸರ್ವಿಸಬಲ್ ಐಟಮ್ಸ್ RD 350 ನನ್ನ ಹತ್ರ ಸಿಗುತ್ತೆ. ಸೊ ನೀವು ರೀಸ್ಟೋರ್ ಮಾಡಬೇಕು ಅಂದ್ರೂ ಏನು ಬೇಕು ಅಂದ್ರೂ ತರಿಸ್ಕೊಡೋಣ, ಯೂಸ್ಡ್, ನ್ಯೂ, ಎನಿಥಿಂಗ್. ಸೊ ಇದು ಸ್ವಲ್ಪ ಜನರಲ್ ಸೆಕ್ಷನ್ನು, RD 350 ರಾಯಲ್ ಎನ್ಫೀಲ್ಡು. ಅದು ವೈಸಾ ಗ್ಲಾಸಸ್ಸು, ಕ್ಯಾರಿಯರ್ಸು, ಹ್ಯಾಂಡ್ಲ್ ಬಾರ್ಸ್ ಎಲ್ಲ ಅಲ್ಲಿದೆ, ಅಸೆಂಬಲ್ ಆಗಿರುತ್ತೆ. ಬನ್ನಿ ಇನ್ನೂ ಒಂದು ಸ್ವಲ್ಪ ಹಂಗೆ, ಯಾಕಂದರೆ ಇದು ಫಸ್ಟ್ ಈ ಅಂಗಡಿ ಇದ್ದಿದ್ದು ನಂದು, ಆಮೇಲೆ ಇದು ತೊಗೊಂಡೆ. ಸೊ ಅದಕ್ಕೆ ಇನ್ನೂ ಹಂಗೆ ಇದೆ. ಇದು ಎಲ್ಲ ಇನ್ನೊಂದು ಸೆಕ್ಷನ್ ಇದು. ಸೊ ಇದೆಲ್ಲ ರೇರ್ ಪಿಸ್ಟನ್ಸು ಅಥವಾ ನಾರ್ಮಲ್ ಪಿಸ್ಟನ್ಸು ಪ್ರತಿಯೊಂದಿದೆ. ಸೊ ಯು ಕ್ಯಾನ್ ಸಿ, ನಿಮ್ಗೆ ಗೊತ್ತಾಗುತ್ತೆ ಇವೆಲ್ಲ ಇಂಡಿಯಾಲಿಲ್ಲ, ಮೇಡ್ ಇನ್ ಜಪಾನ್ ಒರಿಜಿನಲ್ ಸ್ಟಫು. ಸೊ ಇಂಥ ರೇರ್ ಸ್ಪೆಕ್ಗೆ ಸ್ವಲ್ಪ ನನಗೂ ಡಿಮ್ಯಾಂಡ್ ಅದರಿಂದನೇ ಜಾಸ್ತಿ. ಇದೆಲ್ಲ ಬಾಡಿ ಕಿಟ್ಸು RXZದು 4UU ABS ಇದು ಹೈ ಕ್ವಾಲಿಟಿ. ಸೊ ಈ ಥರದ್ದು ಫೈಬರ್ದು ಕೂಡ ಮಾಡಿಸಿದ್ದೀವಿ, ಅದು ತೋರಿಸ್ತೀನಿ, ಅದು ನೋಡಿರೋಂತೆ. ಇದೆಲ್ಲ RXZ ಬಾಡಿ ಕಿಟ್ಸು, ಆಫ್ ಚೈನ್ ಕವರ್ಸು. ಸೊ ಕಲರ್ಲೆಸ್ ಮೇನ್ ಕಂಪ್ಲೀಟ್ ಇದ್ದೇ ಇರುತ್ತೆ, ಯಾಕಂದರೆ Z ತೊಗೊಂಡು ರೀಸ್ಟೋರ್ ಮಾಡಿಸ್ಕೊಂಡು ರೀಪೇಂಟ್ ಮಾಡಿಸ್ಕೊತಾರೆ. ಸೊ ಪಕ್ಕ 2 ಕಿಟ್ 5 ಕಿಟ್ ಸಿಗುತ್ತೆ ರೆಡಿ. Z ಇಷ್ಟಪಡೋರಂತೂ ತುಂಬ ಜನ. ಸೊ ನಿಮ್ ಮೇಲೊಂದಿದೆಯಲ್ಲ ಅದು ಕಲರ್ ವೈಸ್, ಅದು ಕಲರ್ದು ಮರೂನ್ದು. ಯಾವ ಕಲರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ Z ಅಂತ. ಕಂಪನಿ ಸ್ಟಾಕ್ ಯಾವ್ದು ಬರುತ್ತೆ ಅಂದ್ರೂ ನಾನು ತರಿಸ್ಕೊಡ್ತೀನಿ. ಓಕೆ. ಸೊ ಕಲರ್ ವೈಸ್ ಅದೇನೆ. ಸೊ ನೋಡಿ, ಇದು ರೆಡ್, ಇದು ಫಿಯೋರೋದಿದು. ಸೊ ಸ್ವಲ್ಪ ಹಿಂಗೆಲ್ಲ ಡಾಲ್ಫಿನ್ ಮಡ್ಗ ಹಚ್ಕೊಂಡಿರ್ತಾರೆ. ಸುಜುಕಿ ಫಿಯೋರೋ, ಇದು ಸುಜುಕಿ ಫಿಯೋರೋದು. ಸುಜುಕಿ ಫಿಯೋರೋದು ಬೇಕಾದ್ರೂ ಸಿಗುತ್ತೆ, ಶೋಗನ್ದು ಸಿಗುತ್ತೆ. ಸುಜುಕಿ ಫಿಯೋರೋದು ಇನ್ನೊಂದೇನಂದ್ರೆ ನನ್ನ ಹತ್ರ ಸಿಂಗಲ್ ಮೋಲ್ಡೆಡ್ ಸೀಟ್ ಫೇರಿಂಗ್ ಇದೆ. ಸೊ ಯಾರು ಮಾಡಿಸಿರ್ಲಿಲ್ಲ, ಮೇನ್ ಹೊಡೆದೋಗುತ್ತೆ ಸುಜುಕಿ ಫಿಯೋರೋದು. ಸೊ ನಾವು ಮೋಲ್ಡೆ ರೆಡಿ ಮಾಡಿಸಿ, ಡೈ ಮಾಡಿಸಿ, ಸೀಟ್ ಫೇರಿಂಗ್ ಇದೆ, ಟ್ಯಾಂಕ್ ಪಕ್ಕ ಬರೋ ಸ್ಕೂಪ್ಸ್ ಇದೆ ನನ್ನ ಹತ್ರ, ಅದು ಸಿಗಲ್ಲ. ಸೊ ಸಿಂಗಲ್ ಮೋಲ್ಡ್. ಇನ್ನು ಏನೇನ್ ರೇರ್ ಐಟಮ್ಸ್ ನಿನ್ನ ಹತ್ರ ಸಿಗುತ್ತೆ ಅಂದ್ರೆ ತುಂಬಾ ರೇರ್, ಅಂದ್ರೆ ಎಲ್ಲೂ ಹುಡುಕಿದ್ರು ಸಿಗ್ತಾ ಇಲ್ಲ, ಅಥವಾ ನಾನು ತರಿಸ್ಕೊಡ್ತೀನಿ ಅನ್ನೋ ಐಟಮ್ಸ್ ಇದೆಯಲ್ಲ ಅಣ್ಣ? ನೇಮ್ ಎನಿಥಿಂಗ್, ನೀವ್ ಯಾವ ದೇಶದ ಬೇಕು ಐಟಮ್, ನಿಮ್ಗೆ ಏನ್ ಬೇಕು. RX ಸೀರೀಸು, RD 350 ರೇಸಿಂಗ್ ಸ್ಪೆಕ್, ನಮ್ದು ರೇಸಿಂಗ್ ಸೆಕ್ಷನ್ ಇದೆ, ತೋರಿಸ್ತೀನಿ. ಸೊ ಅದರಲ್ಲಿ ನಿಮ್ಗೆ ಏನ್ ಬೇಕು ಅಂದ್ರೂ, ಎನಿ ಬ್ರ್ಯಾಂಡ್, ಸರ್ ಈ ಬ್ರ್ಯಾಂಡ್ ಈ ಐಟಮ್ ಬೇಕು ನನಗೆ RXಗೆ ಅಂದ್ರೆ ಐ ಆಮ್ ರೆಡಿ. ಸೊ 4 ಸ್ಟ್ರೋಕ್ಸ್ಗೂ ಅಂದ್ರೆ ಐ ಆಮ್ ರೆಡಿ. ಬಟ್ ಇಂಡಿಯಲ್ಲಿ ಸಿಗೋ ಅಂಥದ್ದು ನಾನು ಏನು ಪ್ರೀಮಿಯಮ್ ಅಂತ ಹೇಳ್ಕೊಳೋದಕ್ಕೆ ಇದಾಗಲ್ಲ. ಸೊ ರೇರ್ ಸ್ಟಫ್ ನಿಮ್ಗೆ ಸಿಗ್ಲಿಲ್ಲ ಅಂದರೆ ಹೇಳಿ, ನಾನು ಅರೇಂಜ್ ಮಾಡಿ ಕೊಡ್ತೀನಿ. ಓಕೆ. ಫ್ರೆಂಡ್ಸ್ ಇದ್ದಾರೆ, ಕಾಂಟ್ಯಾಕ್ಟ್ಸ್ ಇದೆ. ಸೊ ತರಿಸ್ಕೊಡ್ತೀರಾ ಏನಿದ್ರು? ಹಾಂ. ಸೊ ಈ ಥರ ಕಸ್ಟಮೈಸ್ಡ್ಗೂ ನಾವು ಬೇಜಾನ್ ನೋಡಿ, ಇದು ಕಾಪರ್ ಕಲರು, ಇದು ಗ್ರೀನು, ಬ್ಲೂ, ಪರ್ಪಲ್, ಪಿಂಕ್, ಗೋಲ್ಡ್, ಯಾವ ಥರ ಕೇಳಿದ್ರು ನಾವು ರಿಮ್ಸ್ ಕೋಟಿಂಗ್ ಮಾಡಿಕೊಡ್ತೀವಿ. ಸೊ ಇದು ನಾನು ಒಂದು 5-6 ವರ್ಷದಿಂದ ಮಾಡಿಸ್ತಾ ಇದ್ದೀನಿ. ಒನ್ ಆಫ್ ದ ಫಸ್ಟ್ ಗೈ ಈ ಥರ ತೋರಿಸಿದ್ದು ಜನಕ್ಕೆ, ಮೆಟಲ್ ಕ್ರೋಮ್ ರಿಮ್ಸ್ ಮೇಲೆ ಈ ಥರ ಕೋಟಿಂಗು ಮಾಡ್ಬೋದು ಅಂತ. ಎಷ್ಟು ವರ್ಷ ಇರುತ್ತೆ ಕೋಟಿಂಗು? ಸ್ವಲ್ಪ ವೈಪ್ ಮಾಡ್ಕೊಂಡು ಕ್ಲೀನ್ ಇಟ್ಕೊಬೇಕು. ಸೊ ಇದಕ್ಕೆ ಕೋಟಿಂಗ್ ಬಂದು ಕ್ರೋಮ್ ಆ್ಯಕ್ಟಿವೇಶನ್ ಮಾಡಿ, ತಿರ್ಗಾ ಕೆಮಿಕಲ್ ಕೋಟಿಂಗ್ ಆಗಿ, ತಿರ್ಗಾ ಕ್ಲಿಯರ್ ಕೋಟ್ ಕೂಡ ಆಗಿರುತ್ತೆ. ಸೊ ಲೈಫ್ ಚೆನ್ನಾಗೇ ಬರುತ್ತೆ. ಕ್ಲೀನಾಗಿ ಇಟ್ಕೊಬೇಕು. ಆಬ್ವಿಯಸ್ಲಿ ಕ್ರೋಮ್ ಆಯಿತು ಅಂತಂದರೆ ಕ್ಲೀನಾಗಿ ಇಟ್ಕೊಂಡ್ರೆ ಬರುತ್ತೆ. ನನ್ನ ಪರ್ಸ್ನಲ್ ಬೈಕಲ್ಲಿ ಒಂದು 4-5 ವರ್ಷ ಬಂದಿದೆ, ಈಸಿ, ಡಲ್ಲು ಆಗಲ್ಲ. ಇನ್ ಕೇಸ್ ಡಲ್ ಆಯಿತು ಅಂದರೆ ಸ್ವಲ್ಪ ಕ್ಲಿಯರ್ ಇನ್ನೊಂದ್ಸರಿ ಓಡಿಸಿದ್ರೆ ತಿರ್ಗಾ ಶೈನಿಂಗ್ ಬಂದ್ಬಿಡುತ್ತೆ. ಸೊ ಈ ಥರ ನನ್ನ ಹತ್ರ ರಿಮ್ಸು ಈ ಥರ ಮಾಡಿಸಿ ಕೊಡ್ತೀವಿ ಆನ್ ಆರ್ಡರ್ ಬೇಸಿಸ್. RXದು ಇಂಜಿನ್ ಕವರ್ಸ್ ಸಿಗುತ್ತೆ, ಮ್ಯಾಗ್ ವೀಲ್ಸ್ ಸಿಗುತ್ತೆ RXಗೆ ಬೇಕು ಅಂತಂದರೆ. ಹ್ಯಾಂಡ್ಲ್ ಬಾರ್ಸ್ ಆಗಲೇ ಹೇಳ್ದಂಗೆ ಒಂದು 10-12 ವೆರೈಟಿ ಸಿಗುತ್ತೆ.
ಹೆಡ್ಲೈಟ್ ಅಸೆಂಬ್ಲಿ ಸಿಗುತ್ತೆ, ಇಂಪಲ್ಸು ಟೈಲೈಟ್ಸು, ಇಂಪಲ್ಸು ಹೆಡ್ಲೈಟ್ಸು, ಎಕ್ಸಾಸ್ಟ್ ಸಿಸ್ಟಮ್ಮು ಸಿಗುತ್ತೆ. ಸ್ಟಿಕ್ಕರ್ ಕಿಟ್ಸ್ ಇದೆ ನನ್ನ ಹತ್ರ ಇಂಪೋರ್ಟೆಡ್. ಸ್ವಲ್ಪ ಯುನೀಕ್ ತೋರಿಸ್ಬೇಕು ಅಂತಂದರೆ, ಸೊ ನೀವು ರಿಸ್ಟೋರೇಷನ್ ಮಾಡ್ತಾ ಇದ್ದೀರಾ, ಯುನೀಕಾಗಿ ಸ್ಟಿಕ್ಕರ್ಸ್ ಬೇಕು ಅಂತಂದರೆ ನನ್ನ ಹತ್ರ ನೋಡಿ, ಇದು ಕಿಂಗ್ದು, ಇದೆಲ್ಲ ಮೇಡ್ ಇನ್ ಇಂಡೋನೇಷ್ಯಾ. ಇದರಲ್ಲಿ ಒಂದು ಸಾಕಷ್ಟು ವೆರೈಟೀಸ್ ಇದೆ, ಕಲರ್ಸ್ ಇದೆ. ಸೊ ಯುನೀಕ್ ಸ್ಟಾಕ್ ಸ್ಟಿಕ್ಕರ್ ಕಿಟ್ಸು ಸಿಗುತ್ತೆ ನಮ್ಮ ಹತ್ರ. ಆಮೇಲೆ ನೋಡಿ, ಇದು 135, ಇದರಲ್ಲೂ ಕಲರ್ ಆಪ್ಷನ್ ಸಿಗುತ್ತೆ. RXZ ಇಂಡಿಯನ್ದು 4 ಸ್ಪೀಡ್ 5 ಸ್ಪೀಡ್, ಇದರಲ್ಲೂ ಕಲರ್ಸ್ ಇದೆ ನನ್ನ ಹತ್ರ. ಇದು ವೆರಿ ರೇರ್ ಬ್ಲೂ ಸ್ಟಿಕ್ಕರ್ ಕಿಟ್ಟು 135 ಯೆಲ್ಲೋ. ಸೊ ಈ ಥರ ರೇಂಜು. ಇದು 5 ಸ್ಪೀಡ್ 135 5 ಸ್ಪೀಡು, ಇದರಲ್ಲೂ ಸ್ವಲ್ಪ ಸಾಕಷ್ಟು ಕಲರ್ಸ್ ಇದೆ. ಸೊ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ನೋಡಿ. ಇದು RXZ ಇವೆಲ್ಲ ರೇರ್. ಸೊ ಇದು ಬಂದು 6 ಸ್ಪೀಡ್ದು ಮಿಲಿ ವರ್ಷನ್ಸ್ದು, ಇದರಲ್ಲೂ ಕಲರ್ ಆಪ್ಷನ್ಸು ಸಿಗುತ್ತೆ. ಸೊ ಇವೆಲ್ಲ ಇಂಪೋರ್ಟೆಡ್ ಮ್ಯಾಕ್ಸಿಮಮ್ಮು. ಇದು ಏರಾಕ್ಸ್ದು ಮೇಡ್ ಇನ್ ಥೈಲ್ಯಾಂಡ್ ಸೀರೀಸ್. ಇದು ಏರಾಕ್ಸ್ 155, ಇದರಲ್ಲಿ ಪೆಟ್ರೋನಸ್ ಅಂತ ಬರುತ್ತೆ. ಆಮೇಲೆ ಇದು 6 ಸ್ಪೀಡ್ ಮಿಲಿ ಬಾಸ್ ವರ್ಷನ್ಸ್ದು. ಸೊ ಅದರಲ್ಲೂ ಬೇಜಾನ್ ರೇಂಜ್ ಇದೆ ನೋಡಿ. ಇದು ಕ್ಯಾಟಲೈಸರ್ದು. ಸೊ ಈ ಥರ ಸಿಗುತ್ತೆ, ಇಂಪೋರ್ಟೆಡ್ ಸ್ಟಫೂ ಸಿಗುತ್ತೆ ನಮ್ಮ ಹತ್ರ. ಸ್ಟಾಕ್ ಇಂಡಿಯನ್ ಸ್ಟಿಕ್ಕರ್ ಕಿಟ್ಸು ಇದೆ, ಯಾವ ಕಲರ್ಗೆ ಬೇಕು ಅಂದ್ರೂ ಕೊಡ್ತೀವಿ. 100ಇಂದ RXZವರೆಗೂ. ಸೊ ಮುಂಚೆನೇ ಹೇಳ್ದಂಗೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಐಟಮ್ ಕೂಡ ಸಿಗುತ್ತೆ. ಒರಿಜಿನಲ್ ಅದನ್ನು ಸಿಗುತ್ತೆ. ಏನೇನು ಸಪ್ಲೈ ಇದೆ ಅದು ಮಾರ್ತೀವಿ ನಾವು. ಇಂಜಿನ್ ಬಿಲ್ಡ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರೋ ನೆಸೆಸರಿ ಐಟಮು ಕೊಡ್ತೀವಿ, ಅದು ಸಿಗುತ್ತೆ. ಸೊ ಅದು ಬಿಟ್ಟು ಆಕ್ಸೆಸರಿ ವೈಸ್, ಪರ್ಫಾರ್ಮೆನ್ಸ್ ವೈಸಲ್ಲಿ RX ಸೀರೀಸ್ಗೆ ರೇಸ್ ಸ್ಟಫ್ ಬೇಕು, ರೇಸ್ ಮಾಡೋ ಅಂಥದ್ದು, ರೇಸ್ ಯೂಸ್ಗೆ ಬೇಕು ಅಂದ್ರೂ ಇದೆ. ಸೊ ಕಾರ್ಬೇಟರ್ಸು ನನ್ನ ಹತ್ರ 22 ಸ್ಟಾಕ್ ಸೈಜಿಂದ ಅಪ್ ಟು 38ವರೆಗೂ ಸಿಗುತ್ತೆ. ಸೊ ಸೈಜ್ ದೊಡ್ಡದಾದಷ್ಟು ರೇಸ್ ಯೂಸ್ ಮಾಡ್ತಾರೆ. ಸೊ ಇದು ಬಂದು TM28 RD 350 ಮತ್ತು RX ಸೀರೀಸ್ಗೆ ಫ್ಲ್ಯಾಟ್ ಸ್ಲೈಡು ಮಿಕ್ಯೂನ್ ಇದು ಬರುತ್ತೆ. ಸೊ RDಗೆಲ್ಲ ದಪ್ಪ ಕಾರ್ಬೇಟರ್ ಆಗ್ತಾರಲ್ಲ, ಮ್ಯಾಕ್ಸಿಮಮ್ ಜನ ಇದೇ ಯೂಸ್ ಮಾಡೋದು. ನೆಕ್ಸ್ಟ್ ಇವೆಲ್ಲ PWK ಸೀರೀಸು. ಇದು RXಗೂ ಹಾಕ್ತಾರೆ, 4 ಸ್ಟ್ರೋಕ್ಗೂ ಹಾಕ್ತಾರೆ, ಫಿಯೋರಾಗಿ ಹಾಕ್ತಾರೆ. ಸೊ 150cc ಸೆಗ್ಮೆಂಟಲ್ಲಿ ಇದು ಅಪ್ ಟು 32 ಸೈಜ್ವರೆಗೂ. ಆಮೇಲೆ ಇದು PWM ಅಂತ ಸ್ವಲ್ಪ ರೇರ್ ಸ್ಟಫ್, ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ, ಟ್ಯೂನರ್ಸ್ಗೆ ಅರ್ಥ ಆಗಲ್ಲ, ನಮಗೆ ಕಷ್ಟ ಇದು. ಸೊ ಹಾರ್ಟ್ದು ಸ್ಲೈಡ್ ಬರುತ್ತೆ, ಈ ಸೈಜು ನೀವು ನೋಡ್ಬೋದು. ದಿಸ್ ಈಸ್ 36 ಸೈಜ್. ಸೊ 38ವರೆಗೂ ಸಿಗುತ್ತೆ ಇದೂ. 4 ಸ್ಟ್ರೋಕ್ಗೆ ಡರ್ಟ್ ಬೈಕ್ಸ್ಗೆ ಬೇಕು ಅಂದರೆ FCR ಸೀರೀಸ್ ಅಂತ ಬರುತ್ತೆ, ಅದು ಬಂತು ಹೋಯ್ತು, ಇದು ಸ್ಟಾಕ್ ಖಾಲಿಯಾಗಿದೆ, ಅದು ತರಿಸ್ಕೊಡ್ತೀವಿ. ಇದು ನಮ್ಮದು ಒಂದು ಚಿಕ್ಕದು ಗೋಡೌನು. ಸೊ ಇದರಲ್ಲಿ ನಾನು ಮೋಸ್ಟ್ ಪ್ರಾಬ್ಲಿ RX ಕಿಂಗ್ದು ಜಾಸ್ತಿ, RX ಕಿಂಗು ಮತ್ತು ಇಂಪೋರ್ಟೆಡ್ ಡ್ರ್ಯಾಗ್ ರೇಸ್ಗೆ ಯೂಸ್ ಮಾಡೋಂಥ ನನಗೆ ಕಸ್ಟಮರ್ಸ್ ಇದ್ದಾರೆ. ಸೊ ಅಂಥ ಐಟಮ್ಸ್ ಲೋಡ್ ಮಾಡಿರೋದು. ಸೊ ಪ್ಲಸ್ಸು ನಂದು ಗಾಡಿಗಳು ಯಾವುದೋ ರಿಜಿಸ್ಟ್ರೇಷನ್ಗೆ ಬಂದಿರೋದು, ರಿಜಿಸ್ಟೋರ್ ಕೂಡ ಮಾಡ್ತೀವಿ ನಾವು. ಸೊ ಅದ್ರದ್ದೆಲ್ಲ ಇಲ್ಲೇ ಹಾಕ್ತಾ ಇರ್ತೀವಿ. ಇವೆಲ್ಲ ಅಲ್ಯೂಮಿನಿಯಂ ರಿಮ್ಸು, ಇಂಪಲ್ಸು, ಹಿಮಾಲಯನ್ನು, ಅವೆಲ್ಲ ರೇರ್ ಮೋಟೋಡಿ ಟಯರ್ಸ್ ಅಂತಾರೆ, ಸಿಗಲ್ಲ ಅಂಥದ್ದು. ಚಾಕ್ಲೇಟ್ ಬಟನ್ ಅಂತಾರೆ ನಮ್ಮವರದು, ಮೇಲ್ಗಡೆ ಇರೋ ಟಯರ್ಸು. ಸೊ ಸ್ವಲ್ಪ ಎಕ್ಸೆಸ್ ಸ್ಟಾಕ್, ಅಂಗಡೀಲಿ ಜಾಗ ಕಡಿಮೆ ಇರೋದ್ರಿಂದ ಇಲ್ಲಿ ಸ್ಟಾಕ್ ಮಾಡ್ಕೊತೀವಿ. ಇದೆಲ್ಲ ಇಂಪಲ್ಸ್ಗೆ ಆಲ್ಟರ್ ಮಾಡೋದು. CRF 150 ಅಡಲ್ಟ್ ಸೈಜ್ದು ಬಾಡಿ ಕಿಟ್ಸು, ಡರ್ಟ್ ಬೈಕ್ ಬಾಡಿ ಕಿಟ್ ಅಂತಾರಲ್ಲ ಅದು, ಮೋಟೋಕ್ರಾಸ್ದು. ಹಾಂ, ಮೋಟೋಕ್ರಾಸ್ ಟೈಪು. ಬೇರೆ ಏನಿದೆ ಇಲ್ಲಿ? ಇದು ಟ್ಯಾಂಕ್ ಸಿಗುತ್ತಾ? ಟ್ಯಾಂಕ್ ಸಿಗುತ್ತೆ, ಬಟ್ ಆಫ್ಟರ್ ಮಾರ್ಕೆಟ್ ಸಿಗುತ್ತೆ. ನಿಮಗೆ ಕಲರ್ ಆಪ್ಷನ್ಸ್ ಬೇಕು ಅಂದರೆ ಒರಿಜಿನಲ್ಲು ಇದೆ ನನ್ನ ಹತ್ರ. ಒರಿಜಿನಲ್ಲು ಕಂಪ್ನಿ ಸಪ್ಲೈ ಏನಿದೆ, ಮರೂನ್ ಮತ್ತು ಬ್ಲ್ಯಾಕ್ RX 100 ಸ್ಟಿಕ್ ಅದು ಸಿಗುತ್ತೆ. ಸೊ ನಿಮಗೆ ಈ ಪ್ಯಾಟ್ರನ್ನೇ ಬೇಕು, ಬ್ಲೂ ಕಲರ್ ಬೇಕು, ಗ್ರೀನ್ ಕಲರ್ ಬೇಕು ಅಂದರೆ ಒರಿಜಿನಲಲ್ಲಿ ಸಿಗಲ್ಲ, ಆಫ್ಟರ್ ಮಾರ್ಕೆಟ್ ಸಿಗುತ್ತೆ. ಇಫ್ ಯು ಆರ್ಡರ್ ನಾನು ತರಿಸಿ ಕೊಟ್ಬಿಡ್ತೀನಿ. ಸೊ ಇದೆಲ್ಲ ಹಂಗೇನೆ. ಶೋಗನ್ ಇದೆ, ರೆಸ್ಟೋರೇಷನ್ ಬಂದಿದೆ. RX 100 ಅದು 100 ಕಸ್ಟಮರ್ದು ರಿಸ್ಟೋರ್ ಆಗ್ತಾ ಇರೋದು. ಸೊ ಹೇಳ್ದಂಗೆ ಇದು ಕಿಂಗ್ದು ಬೋರ್ ಕಿಟ್ಟು, RX ಕಿಂಗ್ದು ಒರಿಜಿನಲ್ ಜೆನ್ಯೂನ್, ಮೇಡ್ ಇನ್ ಇಂಡೋನೇಷ್ಯಾ. ಸೊ RX ಕಿಂಗ್ದು ಮಾಡ್ತೀವಿ ನಾವು, ಎಲ್ಲ ಮ್ಯಾಕ್ಸಿಮಮ್ ಸಿಗುತ್ತೆ ನನ್ನ ಹತ್ರ. ಬಾಡಿ ಕಿಟ್ ರೆಡಿ ಇದೆ. ಸೊ ಬೇರೆದು ಏನು ಬೇಕು ಅಂದರೂ ಸಿಗುತ್ತೆ. ಇದು ನೋಡಿ ಬ್ಲಾಕ್ ಕಿಟ್ಸು. ಈ ಬ್ಲಾಕ್ ಕಿಟ್ಟು ಬ್ಲ್ಯಾಕ್ ಕಲರ್ದು YP1 ಅಂತೇಳಿ ಲೋಕಲೆಲ್ಲ ಮಾರ್ತಾರೆ, ನಾವು ಹೇಳ್ಬಿಟ್ಟು ಕೊಡ್ತೀವಿ. ಜೆನ್ಯೂನ್ 100% ಶ್ಯೂರ್. ಅಥೆಂಟಿಸಿಟಿ ಚೆಕ್ ಮಾಡಬೇಕು ಅಂದರೆ ನೋಡಿ, ಈ ಕೋಡ್ ಬರುತ್ತೆ, ಕಲರ್ ಕೋಡ್ಸ್ ಬರುತ್ತೆ. ಸೊ ನೋಡಿ ಒರಿಜಿನಲ್ ಹಿಂಗೆ ಬರುತ್ತೆ, ಇದೇನು ಡಿಸ್ಟರ್ಬೆನ್ಸ್ ಇರಲ್ಲ. ಲೋಕಲಲ್ಲಿ ಮೋಲ್ಡಿಂಗ್ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಇದು ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ. ಸೊ ಈ ವರ್ಕ್, ಸೊ ಆಫ್ಟರ್ ಮಾರ್ಕೆಟ್ ಇದೆಲ್ಲ ಅನ್ಈವನ್ ಆಗಿರುತ್ತೆ, ಪೋರ್ಟ್ ವೇರಿಯೇಷನ್ಸ್ ಇರುತ್ತೆ. ಸೊ ಇಂಥದ್ದು RX ಕಿಂಗ್ದು ಐಟಮ್ಸು ಸಿಗುತ್ತೆ, ಮ್ಯಾಕ್ಸಿಮಮ್ ರೇಂಜ್ ಸಿಗುತ್ತೆ.
ಸೊ ಅದು ಬಿಟ್ಟು ರೀಸೆಂಟಾಗಿ ಒಂದು RX ಕಾಂಪಿಟೇಷನ್ ಬಿದ್ದಿದ್ರು ಇವರು ಮತ್ತು ಚೆನ್ನಯ್ಯ ಬೆಂಗಳೂರ ಅಂತ ಒಂದು ಸಂದು ಸಿಕ್ಕಾಪಟ್ಟೆ ಒಂದು ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ನೋಡಿರ್ತೀರ. ಒಂದು RX ಕಿಂಗ್ನ ರೆಡಿ ಮಾಡಿ 10 ದಿನದಲ್ಲಿ ಗಾಡಿನ ರೆಡಿ ಮಾಡಿ ಇಟ್ಟಿದ್ರು. ಆ ಗಾಡಿ ನೋಡಬೇಕು ಅಂತಂದರೆ ನೀವು ಇನ್ನೂ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಅದು ಈ ವಿಡಿಯೋದಲ್ಲಿ ಬರಲ್ಲ. ಜಸ್ಟ್ ಗ್ಲಿಮ್ಸ್ ಹಾಕಿರ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಇನ್ನೂ ಬಾಂಬಾಗ್ ಮಾಡಿದ್ವಿ. ಅದಂತೂ ಸಿಕ್ಕಾಪಟ್ಟೆ ಅದನ್ನ ಒಂದು ಪಾಡ್ಕಾಸ್ಟ್ ಥರನೇ ಮಾಡ್ಬೇಕು ಅದನ್ನ. ಆ್ಯಕ್ಚುಲಿ ಅದ್ರ ಬಗ್ಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ. ಸೊ ಇದು ಬಂದು ನಂದು ಇನ್ನೊಂದು ಪಕ್ಕದ ಚಿಕ್ಕದು ಇನ್ನೊಂದು ಗೋಡನು. ಈ ಬೈಕ್ ಒಂದು ರೀಸ್ಟೋರ್ ಬಂದಿದೆ, ಮಾಡಬೇಕು. ಸೊ ಪ್ರಾಜೆಕ್ಟ್ಸ್ ನಡೀತಾನೆ ಇರುತ್ತೆ. ಇದೆಲ್ಲ ಫೈಬರ್ ರೇಂಜು ನಂದು. ಕಸ್ಟಮ್ಮು ಡೈ ಮಾಡಿಸಿ ಮಾಡಿಸೋದು. ಇದು ಅದೇ ಫಿಯರೋ ಟ್ಯಾಂಕ್ ಸ್ಕೂಪ್ಸ್ ಆಗಲೇ ಹೇಳಿದ್ನಲ್ಲ. ಸೊ ಇವೆಲ್ಲ ನಾವು ಮಾಡಿಸಿರೋದು. ಇದು ಸಿಗಲ್ಲ ಬಜಾರಲ್ಲಿ. ಸೊ ಈ ಕ್ವಾಲಿಟಿ ಕೊಡ್ತೀವಿ. ಇದಂತೂ ಶ್ಯೂರ್, ನೀವು ಎಷ್ಟು ವರ್ಷ ಹಾಕಿದ್ರೂ ಹೊಡೆದಾಗಲ್ಲ. ಇನ್ ಕೇಸ್ ನೀವೇ ಹೊಡೆದಾಕಿದ್ರೂ ರೆಡಿ ಮಾಡ್ಕೊಂಬಿಡ್ಬೋದು ಹಿಂಗೆ ಅಂಥದ್ದು. ಸೊ ಇನ್ನು ನನ್ನ ಪೇಜಲ್ಲಿ ಆಗದಿರೋದೊಂದು ಇದು ಸೀಟ್ ಫೈರಿಂಗು ಫಿಯರೋದು. ಇದು ಸಮುರಾಯ್ದು. ಆಮೇಲೆ ಇದೆಲ್ಲ RXZ ಬಾಡಿ ಕಿಟ್ಸು. ಇಂಡಿಯನ್ ಝೆಡ್ಗೆ ರೆಡಿ ಆಗ್ತಾ ಇದೆ. ಇನ್ನೊಂದು 2 ಐಟಮ್ ಆಗಬೇಕು. ಇದು ನಾನು ಪೇಜಲ್ಲಿ ಪೋಸ್ಟೇ ಮಾಡಿಲ್ಲ ಇನ್ನು. ಸೊ ಸತೀಶ್ ಅಣ್ಣಗೆ ಫಸ್ಟ್ ತೋರಿಸ್ತಾ ಇದ್ದೀನಿ. RXZ 6 ಸ್ಪೀಡ್ ಕ್ಯಾಟ್ಲೈಸರ್ ಅಂತ ಇದೆ, ಲಾಸ್ಟ್ ವರ್ಷನ್ನು. ಸೊ ಇವಾಗ ಹೆಂಗೆ ಮಾಡಿಸ್ತಾ ಇದ್ದೀವಿ ಅಂದರೆ, ಇದು ತಗೊಂಡು ನಾವು ಇಂಡಿಯನ್ ಝೆಡ್ನಾನು ಕ್ಯಾಟ್ಲೈಸರ್ಗೆ ಚೇಂಜ್ ಮಾಡಿಬಿಡ್ಬೋದು. ಸೊ 1-2 ಬ್ರ್ಯಾಕೆಟ್ಸ್ ಮಾಡಬೇಕು, ಎಲ್ಲ ಡಿಸೈನಿಂಗ್ ನಡೀತಾ ಇದೆ. ಸೊ ಇದು ಜಾಸ್ತಿ ರೇರ್, ತರ್ಸೋದು ಸಖತ್ ಕಷ್ಟ. ಇಷ್ಟು ಲೆಂತ್ ಬರುತ್ತೆ, ಡ್ಯಾಮೇಜ್ ಆಗಿಬಿಡುತ್ತೆ ಇಂಪೋರ್ಟ್ ಮಾಡ್ಬೇಕಾರೆ. ಸೊ ನಾವು ಕಷ್ಟ ಬಿದ್ದು ಮಾಡಿಸ್ತೀವಿ ಎಲ್ಲ ಪ್ಯಾಷನಿಂದ. ಇದು 115 ಸೀಟ್ ಫೈರಿಂಗು, RX 115 ಅಂತ ಬರುತ್ತೆ. ಸೊ ಅವೆಲ್ಲ ನಾನು ಒಂದು 8 ವರ್ಷದ ಮುಂಚೆ ತರಿಸಿದ್ದು. ಇದನ್ನು ಡೈಕ್ಯಾಸ್ಟ್ ಮಾಡಿಸಿ ಎಲ್ರಿಗೂ ಯೂಸ್ ಆಗಲಿ ಅಂತ. ಇದು 115 ಮಾಸ್ಕು. ಇದು ನೋಡಿರಲ್ಲ ಎಷ್ಟೊಂದು ಜನ. ಈ ಥರ RXದು ಸೈಡ್ ಶೀಲ್ಡ್ಸು ಇದೆ ನನ್ನ ಹತ್ರ. RX ಸೈಡ್ ಶೀಲ್ಡ್ಸು ಮಾಡಿಸಿದ್ದೀವಿ ನಾವು. ಸೊ ಇವೆಲ್ಲ 7-8 ವರ್ಷ ಹಾಕಿದ್ರೂ ಏನು ಬರೋಲ್ಲ. ಇನ್ನೊಂದು ಲೈವ್ ಟೆಸ್ಟ್ ಬೇಕು ಅಂದರೆ ಡ್ಯಾಮ್ ಶೋರ್ ಏನು ಆಗಿಂದ ಬಿಸಾಕ್ತಾನೆ ಇದೆ. ಸೊ ಮೇಡ್ ಇನ್ ಇಂಡಿಯಾ ಅಣ್ಣ ನಮ್ಮದು. ನಾವು ಅದನ್ನು ಸಪೋರ್ಟ್ ಮಾಡೇ ಮಾಡ್ತೀವಿ. ಸೊ ರಿಜಿಸ್ಟ್ರೇಷನ್ಸ್ ವರ್ಕು ನಡೀತಾ ಇರುತ್ತೆ ನೋಡಿ, ಎಲ್ಲ ಹಿಂಗೆ ಇರುತ್ತೆ. ಏನು ಕವರ್ ಅಪ್ ಮಾಡಿ ತೋರಿಸಲ್ಲ ನಾವು, ಇರೋದು ಹಿಂಗೆ. ಇದೆಲ್ಲ ನಂಬರ್ ಪ್ಲೇಟ್ ಫ್ರೇಮ್ಸ್, ನಂದೇ ಓನ್ ಬ್ರ್ಯಾಂಡಿಂಗ್ ಇದೆ, ಟ್ಯೂನರ್ಸ್ ಕ್ರಾಫ್ಟ್ ಅಂತ. ಇಲ್ಲೇ ಇದೆಯಲ್ಲ, ತಗ್ ತೋರಿಸಿ. ಎಲ್ಲಿದೆ? ಇಲ್ಲ ಇತ್ತಲ್ಲ, ಆ ಕಡೆ ಆ ಗೋಡನಲ್ಲಿದೆ. ಸೊ ಅದು ಇಲ್ಲಿ ಯೂಶುವಲ್ ಆಗಿ ನಾನು ಲೋಕಲ್ ಸೇಲ್ ಮಾಡ್ತೀನಿ. ಎಲ್ಲ ಕಸ್ಟಮರ್ಸ್ ಬಿಲ್ಡ್ ಕಳಿಸ್ತಾರೆ, ರಿಪೇರ್ ಕಳಿಸ್ತಾರೆ ನನ್ನ ಹತ್ರ. ಈ ಬೋರ್ಸ್ ಎಲ್ಲ ಪವರ್ ಅಪ್ಗೆ ಪೋರ್ಟಿಂಗ್ ಕಳಿಸ್ತಾರೆ. ನಾವು ಮಾಡ್ಕೊಡ್ತೀವಿ, ಅದೆಲ್ಲ ಪೋಸ್ಟ್ ಮಾಡಲ್ಲ, ಜಾಸ್ತಿ ಎನ್ಕ್ವೈರೀಸ್ ಬರುತ್ತೆ ಅಂತ. ಸೊ ಒಟ್ಟಿನಲ್ಲಿ A to Z ಎನಿಥಿಂಗ್. ಸೊ ಬೆಂಗಳೂರಲ್ಲಾಗಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಎಷ್ಟೇ ಅಂಗಡಿ ಇರಲಿ, ಇದು ಒಂದು ಅಂಗಡಿನ ಆ್ಯಡ್ ಮಾಡ್ಕೊಳ್ಳಿ. ಏನೇ ಇದ್ರು ಪಾರ್ಟ್ಸ್ ತರಿಸ್ಕೊಡ್ತಾರೆ. ಏನೇ ಇದ್ರು ಒರಿಜಿನಲ್ ಏನು ಸಪ್ಲೈ ಇದೆ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಅದು ಬಿಟ್ಟು ಇಂಪೋರ್ಟ್ ಸಿಗುತ್ತೆ, ಕಸ್ಟಮ್ ಮೇಡು ಸಿಗುತ್ತೆ, ನಿಮ್ಗೆ ಸರ್ವಿಸು ಸಿಗುತ್ತೆ, ರಿಸ್ಟೋರೇಷನ್ಸು ಮಾಡ್ಕೊಡ್ತೀವಿ ನಾವು. ಸೊ ಇಂಥದ್ದಿಲ್ಲ ಅಂದರೂ ಸ್ವಲ್ಪ ಪೇಷನ್ಸ್ ಇರಬೇಕು ಈ 2 ಸ್ಟ್ರೋಕ್ಸ್ ಮೇಂಟೈನ್ ಮಾಡೋದಕ್ಕೆ. ನೋಡಿ ಇಂಥದ್ದು, ಇದು ಶಾವ್ಲಿನ್ ಮಾಸ್ಕು. ಇದು ಬಂದು ನಾನು ಅಂಗಡಿನೇ ಮಾಡಿರಲಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ ನಾನು. ಒಂದು 100 ಇತ್ತು, ಇನ್ನೊಂದು 8-10 ಇದೆ. ಸೊ ನೆಸಸರಿ ಇರೋರು ಬಂದರೆ ಕೊಟ್ಟರೆ ಯೂಸ್ಫುಲ್ಲು, ಇಲ್ಲಾಂದರೆ ಗೊತ್ತಿಲ್ದಿರೋರು ಕೊಟ್ಟರೆ ಇದ್ರದ್ದು ಬೆಲೆ ಗೊತ್ತಾಗಲ್ಲ. ಒರಿಜಿನಲ್ TVS ಕಂಪ್ನಿದಿದು. ಸೊ ನೋಡಿದ್ರಲ್ಲ ನಮ್ಮ ಆದರ್ಶ್ ಅವರ ಒಂದು ಕಲೆಕ್ಷನ್. ಸೊ ತುಂಬ ಜನ RX ಇಟ್ಟಿರೋರಿಗೆ ಇವ್ರ ಬಗ್ಗೆ ಗೊತ್ತಿದೆ. ಸೊ ಈಗ ಮುಂದೆ ಇಡಬೇಕು ಅಂತಿರೋರು, ಅಥವಾ ನಾನು ಪಾರ್ಟ್ಸ್ಗಳು ಸಿಗಲ್ಲ ಸುಮ್ಮನೆ ಯಾಕೆ RX ತೊಗೊಳೋದು ಅಂತ ಆಸೆ ಬಿಟ್ಟಿರ್ತೀರಲ್ಲ, ಅಂದರೆ ಆಸೆ ಇರುತ್ತೆ ಬಟ್ ಬೇಡ ಕೈ ಇಕ್ಕೋಕ್ಕಾಗಲ್ಲ ಅಂತಾರಲ್ಲ. ಸೊ ಅಂಥವರೆಲ್ಲ ಬೇಕಾದ್ರೆ ಇವರು ನಮ್ಮ ಆದರ್ಶ್ ಅಂತವ್ರು ತುಂಬ ಜನ ಇದ್ದಾರೆ. ಆದರ್ಶು ಕೂಡ ಇದ್ದಾರೆ. ಅವ್ರದ್ದು ಟ್ಯೂನರ್ಸ್ ಕ್ರಾಫ್ಟ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಫಾಲೋ ಮಾಡಿ. ಅವ್ರಿಗೇನಾದರೂ ಬೇಕಂದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಪಾರ್ಟ್ಸ್ನ ತಂದು ಕೊಡ್ತಾರೆ. ಪ್ಲಸ್ ಇನ್ನೊಂದೇನಂತಂದರೆ RX ಇಟ್ಟಿರೋರು ಅಥವಾ RX ಇಡಬೇಕು ಅಂತಿರೋರಿಗೆ ಪೇಷನ್ಸ್ ತುಂಬ ಮುಖ್ಯ ಅಲ್ವಾ? ಸಖತ್ ಪೇಷನ್ಸ್ ಇರಬೇಕು. ಯಾಕಂದರೆ ಪರ್ಟಿಕ್ಯುಲರಾಗಿ ಒಂದೊಂದೇ ಐಟಮ್ ಏನಾದರೂ ಕಲೆಕ್ಟ್ ಮಾಡ್ತಾ ಇದ್ದೀನಿ, ಅದೇ ಬೇಕು ಸರ್ಚ್ ಮಾಡ್ತಾ ಇದ್ದೀನಿ ಅಂದರೆ ತರಿಸ್ಕೊಡೋಣ. ಬಟ್ ಟೈಮ್ ಬೇಕಾಗುತ್ತೆ, ನಮಗೂ ಸೋರ್ಸ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಒಬ್ಬರು ಕಸ್ಟಮರು ಸೀದಾ ಅಮೌಂಟ್ ಹಾಕಿ ಕಾಸು ಹೇಳಿರ್ತೀವಿ ನಾವು, 3 ಡೇಸ್ ಬ್ಯಾಕ್ ಹೇಳಿರ್ತೀವಿ, ಕೌಂಟ್ರಲ್ಲಿ ಸ್ಟಾಕ್ ಸೇಲ್ ಆಗೋಗ್ಬಿಡುತ್ತೆ. ಸೊ ಪರ್ಟಿಕ್ಯುಲರಾಗಿ ಏನಾದರೂ ಬೇಕು ಅಂತ ಹೇಳ್ತೀರಾ, ಸೊ ತರಿಸ್ಕೊಡೋದಕ್ಕೆ ಟೈಮ್ ತಗೊಳುತ್ತೆ. ನಾವು ಸರ್ಚ್ ಮಾಡಬೇಕು ಯಾರ ಹತ್ರ ಇದೆ, ಫೋನ್ ಮಾಡಿ ಆಯ್ತಾ ಬಂತ ಕಾಸು ಹಾಕಿದ ತಕ್ಷಣ ಬಂತ ಅಂದ್ಬಿಡ್ತಾರೆ. ಎನ್ಕ್ವೈರಿ ಮಾಡಿ 1 ವಾರ ಆಗಿರುತ್ತೆ. ಸೊ ಇವಾಗ ಪೇ ಮಾಡಿಬಿಡ್ತೀರಾ. ನಂದು ಕೌಂಟರ್ ಸೇಲ್ಸ್ ಕೂಡ ಇರೋದ್ರಿಂದ ಸೊ ಸ್ಟಾಕ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಕಳ್ಸೋಣ. ಇಲ್ಲಾಂದರೆ ಇಷ್ಟು ವರ್ಷ ಫೀಲ್ಡಲ್ಲಿ ಇರೋಕ್ಕೂ ಆಗಲ್ಲ. ಯಾವುದಕ್ಕೂ ಪೇಷನ್ಸ್ ಆಗಿ
Patience ಇರ್ಲೇಬೇಕು. ಬಿಲ್ಡ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ನಿಮ್ಗೆ RX ನ ಬಿಲ್ಡ್ ಮಾಡಬೇಕು ಅಂತಂದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಂದ್ಬಿಟ್ರೆ ಟೈಮ್ ಆಗುತ್ತೆ. ಇದು ಮಾತ್ರ ಕಂಟಿನ್ಯೂಸ್ ಪ್ರಾಜೆಕ್ಟ್ 3 ತಿಂಗಳಾದ್ರೂ ಆಯ್ತು 6 ತಿಂಗಳಾದ್ರೂ ಏನಿಲ್ಲ, ಹೇಳ್ಬಿಡ್ತೀವಿ ಪ್ರಾಜೆಕ್ಟ್ಸ್ ಯಾವಾಗ ಮುಗಿಯುತ್ತೆ ಅಂತ ಹೇಳ್ಬಿಡ್ತೀವಿ. ಇವಾಗ ನಮಗೆ ಕರೆಂಟ್ಲಿ ಒಂದು 4 ಗಾಡಿ ರನ್ನಿಂಗ್ ಇದೆ ರಿಸ್ಟೋರೇಷನ್ಸ್ಗೆ. ಸೊ ಹಂಗೆ ತಗೊಂಡು ಸ್ಟಾರ್ಟ್ ಮಾಡ್ಕೊತಾ ಇರ್ತೀವಿ. ಬರೀ RX ಅಂತಾನೆ ಅಲ್ಲ, ಪ್ಯಾಷನೇಟ್ ಬೈಕರ್ಸು, 2 ಸ್ಟ್ರೋಕ್ ಎಂಥೂಸಿಯಾಸ್ಟು, SD ಜಾವಾ ಓಲ್ಡ್ 2 ಸ್ಟ್ರೋಕ್ ಹೇಳ್ತಾರೆ, ಅದು SD ಜಾವಾ, RX ಶೋಗನ್, ಶಾವ್ಲಿನ್, RX 100 Z, ಆಮೇಲೆ RD 350, ಎನಿಥಿಂಗ್ ಯಾವುದೇ ಗಾಡಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ಸ್ಪೇರ್ಸ್ ಕೂಡ ಆಗಲಿ, ರಿಸ್ಟೋರೇಷನ್ಸ್ ಕೂಡ ಆಗಲಿ. ಇದು ಇನ್ನೊಂದು ಪೇಡ್ ಪ್ರಮೋಷನ್ ಅಲ್ಲ, ಸತೀಶ್ ಅಣ್ಣ ಜಾಸ್ತಿ ಬೇಕಾದ್ರೆ ಫ್ರೆಂಡ್ಸ್ ನಾವು ರೈಡ್ಸ್ ಹೋಗ್ತಾ ಇದ್ವಿ. ಸ್ಟಾರ್ಟಿಂಗಲ್ಲೆಲ್ಲ ನಾವು ಟ್ರಯಲ್ ಎಲ್ಲ ಮಾಡಿದ್ದೀವಿ, ಎಲ್ಲ ಆಫ್ ರೋಡ್ ಟ್ರಯಲ್ಸ್ ಎಲ್ಲ ಹೋಗಿದ್ದೀವಿ. ಸೊ ಯಾರಿಗಾದ್ರೂ ಏನಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಕೆಲಸ ಮಾಡ್ತಾವ್ರೆ, ನಿಮ್ಗೆ ಯೂಸ್ ಆಗುತ್ತೆ. ನಮ್ಮ ಹತ್ರನೇ ತಗೊಳ್ಳಿ ಅಂತಲ್ಲ, ನಿಮಗೆ ಸಿಗ್ತಾ ನೀವು ಲೋಕಲ್ ಪ್ಯಾಷನೇಟ್ ಆಗಿದ್ದೀರಾ ಎಲ್ಲಾದರೂ ಒಂದು ಕಡೆ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ. ಥ್ಯಾಂಕ್ ಯು.